ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಸೈನರಿ ಪ್ರಿನ್ಸಸ್ ಕಟ್ ವಿತ್ ರೆಫಲ್ ಸ್ಲೀವ್ಸ್ ಅಂತ ಬರುತ್ತೆ. ಇಲ್ಲಿ ನೋಡ್ತಿದ್ದೀರಾ ಈ ರೀತಿ ಬರುವಂಥ ಮತ್ತು ಜೊತೆಗೆ ಮುಂದೆ ಮತ್ತು ಹಿಂದೆ ವಿ ನೆಕ್ ಬರುತ್ತೆ. ತುಂಬಾ ಎಲಿಗೆಂಟ್ ಇರುತ್ತೆ ಮತ್ತು ಬಟರ್ಫ್ಲೈ ಡಿಸೈನ್ ಬರುತ್ತೆ ಹಿಂದೆ. ಈ ರೀತಿ ಡಿಸೈನ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ. ಮತ್ತು ಹೊಸದಾಗಿ ನೋಡುವಂಥವರು ಈ ವಿಡಿಯೋನ ನೋಡಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಜೊತೆಗೆ ನಾವು ನಾಳೆಯಿಂದ ಆರಿ ಕ್ಲಾಸಸ್ಸನ್ನು ಶುರು ಮಾಡ್ತಿದ್ದೀನಿ. ₹1 ಖರ್ಚಿಲ್ಲದೆ ನೀವು ಆರಿ ಕ್ಲಾಸನ್ನು ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಕಲಿಬೋದು. ಆದಷ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಇಷ್ಟ ಇದೆಯೋ ಇಲ್ವೋ ಅಥವಾ ನಾನು ಕಟಿಂಗನ್ನೇ ಮುಂದುವರ್ಸ್ಕೊಂಡು ಹೋಗ್ಲು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಜೊತೆಗೆ ಇದರ ರೇಟ್ ಏನಿದೆ, ನಾನು ಎಷ್ಟು ಸ್ಟಿಚಿಂಗಿಗೆ ರೇಟನ್ನು ತಗೋತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಕೊನೆವರೆಗೂ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂತೆ ವಿಡಿಯೋನ ನೋಡಿ. ಜೊತೆಗೆ ಈ ಡಿಸೈನ್ ತುಂಬಾ ಎಲಿಗೆಂಟ್. ಈ ಥರ ಡಿಸೈನ್ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ, ಟೈಲರಿಂಗ್ ಕ್ಲಾಸಸ್ಸಲ್ಲಿ ಟೈಲರಿಂಗ್ ಕಲಿಯೋರ್ಗಾಗ್ಬೋದು, ಟೈಲರಿಂಗ್ ಕಲ್ತಿರೋರ್ಗಾಗ್ಬೋದು, ಅಥವಾ ನಾವು ಪ್ಲೈನ್ ಬ್ಲೌಸ್ ಹೊಲಿತಿದ್ದೀವಿ ಅನ್ನೋವಂಥವ್ರಿಗೆ ತುಂಬಾ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಈ ರೀತಿ ನೋಡಿಕೊಂಡು ನೀವು ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಕಲ್ತ್ಕೊಂಡ್ರೆ ನಿಮಗೆ ಹೆಚ್ಚು ಕಸ್ಟಮರ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ನಿಮಗೆ ಹೆಚ್ಚು ಸಂಪಾದನೆ ಮಾಡೋದಕ್ಕೂ ಒಳ್ಳೆಯ ಅವಕಾಶ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಿದ್ದೀನಿ. ಈಗ ನೋಡಿ, ಪ್ರಿನ್ಸಸ್ ಕಟ್ ಈ ಬ್ಲೌಸ್ ಫುಲ್ ಕಟಿಂಗ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕನ್ನು ಕೊಟ್ಟಿರ್ತೀನಿ. ಜೊತೆಗೆ ನಾನು ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಸ್ಟಿಚಿಂಗು ಅಂತ ಈ ವಿಡಿಯೋದಲ್ಲೇ ಇರುತ್ತೆ. ಕೊನೆವರೆಗೂ ನೋಡಿ. ಈಗ ನಾವೇನು ಪ್ರಿನ್ಸಸ್ ಕಟ್ ಪೀಸ್ ಬರುತ್ತಲ್ಲ ಮುಂದೆ, ಆ ಪೀಸ್ಗಳನ್ನೆಲ್ಲ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೆ ನಾನು. ಅದು ಮೇನ್ ಫ್ಯಾಬ್ರಿಕ್ ನೆಟ್ ಇರೋದ್ರಿಂದ ಆ ನೆಟ್ಟನ್ನು ಅಟ್ಯಾಚ್ ಮಾಡ್ಕೊತಿದ್ದೀನಿ. ನೋಡಿ, ಇದು ವಿ ನೆಕ್ಕನ್ನು ನಾನು ಫುಲ್ಲು ಅಟ್ಯಾಚ್ ಮಾಡ್ಕೊಂಡಾದ ನಂತರ ಅದನ್ನು ಯಾವ ರೀತಿ ಇದನ್ನೇನು ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡೋ ಆಗಿಲ್ಲ. ಯಾಕೆಂದರೆ ನಾವು ಇದಕ್ಕೆ ಪೈಪಿಂಗ್ ರೀತಿ ನಾವು ಬಟ್ಟೆಯಿಂದ ಫಿನಿಶಿಂಗ್ ಕೊಡೋದ್ರಿಂದ ನಮಗೆ ಅದು ಏನಿದೆ ಉಲ್ಟ ಏನು ಹಾಕೋಂಗಿಲ್ಲ, ಸೀದಾ ಹಾಕ್ಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಳೋದಷ್ಟೇ. ಈಗ ನಾವು ಲೈನಿಂಗಲ್ಲೇ ಫಿನಿಶಿಂಗ್ ಕೊಡ್ತೀವಲ್ಲ, ಆ ರೀತಿ ಏನು ಮಾಡೋ ಆಗಿಲ್ಲ. ಈ ಡಿಸೈನ್ ಪರ್ಟಿಕ್ಯುಲರ್ಲಿ ಈ ಡಿಸೈನನ್ನು ಆ ರೀತಿ ಮಾಡೋ ಆಗಿಲ್ಲ. ಅದಕ್ಕೋಸ್ಕರ ನೀಟಾಗಿ ಅದೇನಿದೆ ಅದಷ್ಟನ್ನು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ. ಅದೆಲ್ಲ ರೆಡಿ ಆಯಿತು ಅಂತಂದಾದಾಗ ಈ ರೆಫಲ್ ಸ್ಲೀವ್ಸನ್ನು ನಾವು ಕಟಿಂಗ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ. ಅದು ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತನ್ನು ತಗೋಬೇಕು. ಅಗಲ ತುಂಬಾ ಇರಬೇಕಾಗತ್ತೆ. ನಾನು ಒಂದು 23 ಇಂಚಷ್ಟು ನಾನು ಅಗಲನ ತೆಗೆದಿಟ್ಕೊಂಡಿದ್ದೀನಿ. 23 ಇಂಚು. ಯಾಕೆಂದರೆ ಅದು ಫ್ರಿಲ್ಸ್ ಬರುತ್ತೆ ನೋಡಿ, ಅದಕ್ಕೋಸ್ಕರ ಆ ರೀತಿ ಎಲ್ಲ ತೆಗೆದಿಟ್ಕೋಬೇಕಾಗತ್ತೆ. ಈಗ ಹಿಂದೇನೂ ಅಷ್ಟೇ, ಅದರಲ್ಲೂ ವಿ ನೆಕ್ ಬರುತ್ತಲ್ಲ, ಆ ವಿ ನೆಕ್ಕನ್ನು ನಾನು ಇದೇ ರೀತಿ ಅದನ್ನು ಏನು ಉಲ್ಟಾ ಇದು ಮಾಡೋಂಗಿಲ್ಲ. ಈ ವಿ ನೆಕ್ ಮಾತ್ರ ಲೈನಿಂಗಲ್ಲೇ ಫೋಲ್ಡಿಂಗ್ ಮಾಡ್ಕೋತೀನಿ. ಇನ್ನು ಮಿಕ್ಕದ್ದೆಲ್ಲ ನಾನು ಅದು ಹೇಗಿದೆ ಹಾಗೆಯೇ ಸ್ಟಿಚ್ಚನ್ನು ಮಾಡ್ಕೊಳ್ಳುವಂಥದ್ದು. ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನೀವು ಈ ಡಿಸೈನನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸ್ಲೀವ್ಸ್ಗೆ ನಾನು 23 ಇಂಚನ್ನು ಈಗಾಗಲೇ ಹೇಳಿದ್ದೆ ನಿಮಗೆ. ಅಗಲ ನಾನು ಉದ್ದ ನಾವು ಎಷ್ಟು ಬೇಕಷ್ಟು ತಗೋಬೋದು. ನಮಗೆ ಅಗಲ ಜಾಸ್ತಿ ಬೇಕಾಗತ್ತೆ ಫ್ರಿಲ್ಸನ್ನು ಕೊಡೋದ್ರಿಂದ. ಫ್ರಿಲ್ಸನ್ನು ಈಗ ಸ್ವಲ್ಪ ಚಿಕ್ಕದಾಗಿ ಫ್ರಿಲ್ಸನ್ನು ಕೊಟ್ಕೊಂಡು ಹೋಗೋದು. ಅದು ನಮಗೆ ಈ ಚೆಸ್ಟ್ ಭಾಗದಲ್ಲಿ, ಇದು ಶೋಲ್ಡರ್ ಭಾಗದಲ್ಲಿ ಬರಲ್ಲ. ಶೋಲ್ಡರ್ ಭಾಗದಲ್ಲಿ ಪಟ್ಟಿ ಈಗೇನು ಫ್ರಿಲ್ಸ್ ಕೊಡ್ತಿದ್ದೀವಲ್ಲ ಅದೇ ಬರುವಂಥದ್ದು. ಅದಕ್ಕೋಸ್ಕರ ನಾವು ಈ ಚೆಸ್ಟ್ ಭಾಗದಲ್ಲಿ ಹಿಂದೆ ಮುಂದೆ ಅದೇ ನೇರವಾಗಿ ಬರುತ್ತೆ. ಏನಾದ್ರೂ ಕಟಿಂಗ್ ಮಾಡಿಕೊಂಡು ಅಗಲ ಬಂದಿದೆಯಲ್ಲ, ಆ ಅಗಲಕ್ಕೆ ಕರೆಕ್ಟಾಗಿ ಹೊಂದ್ಕೊಳ್ಳೋ ರೀತಿ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ. ಆ ಕಡೆಯೂ ಅಷ್ಟೇ ಇದೇ ಅಳತೆಗೆ ನೋಡಿಕೊಂಡು ನೋಡಿ, ಈ ರೀತಿ ಚೆಕ್ ಮಾಡ್ಕೋಬೇಕು ಆ ಪಟ್ಟಿಗೆ ಕರೆಕ್ಟಾಗಿದೆಯಾ ಅಂತ. ಹೆಚ್ಚು ಕಡಿಮೆ ಇದ್ದರೆ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಕಸ್ಮಾತ್ ಚಿಕ್ಕದಾಯಿತು ಅಂದರೆ ಅದನ್ನು ಸ್ವಲ್ಪ ಬಿಚ್ಚಿ ನೆರಿಗೆನ ಸ್ವಲ್ಪ ಅಗಲವಾಗಿ ಕೊಟ್ಕೋಬೇಕಾಗತ್ತೆ. ಈ ಕಡೆಯೂ ಅಷ್ಟೇ, ಅದನ್ನು ಅಷ್ಟೇ ಸ್ಟಿಚ್ಚನ್ನು ಮಾಡ್ಕೋತಿದ್ದೀನಿ.
ಎರಡು ಸ್ಲೀವ್ಸನ್ನು ಇದೇ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಮಡಗಬೇಕಾಗತ್ತೆ. ಸೈಡಲ್ಲಿ ಇಟ್ಕೊಂಡು ಇರೋಣ. ನಾವು ಎಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಇದನ್ನು ತಗೊಳ್ಳೋದು. ನೋಡಿ, ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ. ಈಗ ನೋಡಿ, ಈಗ ನಾನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಅಲ್ಲಿವರೆಗೆ ನಾವು ಈಗ ಫ್ರಂಟ್ ಅಲ್ಲಿ ನಾವು ಪ್ರಿನ್ಸಸ್ ಕಟ್ಟನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ವಲ್ಲ, ಫಸ್ಟ್ ಅದು ಕ್ಲಿಯರ್ ಆಗಬೇಕಲ್ವ, ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು. ಅದನ್ನು ಅಟ್ಯಾಚ್ ಮಾಡುವಾಗ ಯಾವುದನ್ನು ಯಾವುದಕ್ಕೆ ಸೇರಿಸ್ಕೋಬೇಕು, ಯಾವ ಭಾಗ ಯಾವ ಸೈಡ್ ಬರಬೇಕು ಅನ್ನೋದನ್ನು ನೋಡಿಕೊಂಡು ಸ್ಟಿಚನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಅದನ್ನು ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೀಟಾಗಿ ಸ್ಟಿಚ್ ಆದಮೇಲೆ ಡಬಲ್ ಹೊಲಿಗೆ ಕಂಪಲ್ಸರಿಯಾಗಿ ಹಾಕ್ಕೋಬೇಕಾಗತ್ತೆ. ಈಗ ಫ್ರಂಟ್ ರೆಡಿಯಾಗಿದೆ. ಈಗ ಬಂದಂಥ ಏನೋ ಫ್ರಿಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಅಲ್ಲಿ ವಿ ನೆಕ್ ಹತ್ರ ಜಾಗ ಇದೆ ನೋಡಿ, ಅಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ನಾವು ಡಿಸೈನ್ಸನ್ನು ಸ್ಟಿಚ್ ಮಾಡೋದ್ರಿಂದ ಒಂದು ದಿನಕ್ಕೆ ಒಂದನ್ನು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬೇಜಾನು, ನಮಗೆ ಜಾಸ್ತಿ ಸ್ಟಿಚ್ ಮಾಡೋಕ್ಕಾಗಲ್ಲ ಅನ್ನುವಂಥವ್ರು ಒಂದು ಸ್ಟಿಚ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ಎರಡೂ ಕಡೆನೂ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ. ಸ್ಟಿಚ್ಚನ್ನು ಮಾಡ್ಕೊಂಡಿದ್ದಾದ ನಂತರ ಒಂದು ಇಂಚು ಪೀಸನ್ನು ತಗೊಂಡು ಸೈಡಲ್ಲಿ ನಮಗೆ ಹಾರ್ಮೋಲ್ ಅಂತ ಹೇಳ್ತೀವಿ ನೋಡಿ, ಹಾರ್ಮೋಲ್ ಹತ್ರದಿಂದ ಹಿಡಿದು ನಮಗೆ ಸ್ಲೀವ್ಸು ಯಾವ್ಯಾವ ರೀತಿ ನಾವು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀವಲ್ಲ, ಯಾವ ಶೇಪಲ್ಲಿ, ಆ ಶೇಪಲ್ಲೆಲ್ಲ ಕೂಳೆ ಕಾಣದೇ ಇರೋ ರೀತಿ ಸ್ಟಿಚ್ ಮಾಡ್ಕೋಬೇಕು. ಫಿನಿಷಿಂಗನ್ನು ಕೊಡಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಅಷ್ಟು ಈಗ ಈ ಬ್ಲೌಸು ಫಿಟ್ಟಿಂಗನ್ನು ನಾನು ತಮ್ನೇಲೆಲ್ಲ ಹಾಕಿದ್ದೀನಲ್ಲ, ಅದು ಈ ಬ್ಲೌಸ್ ವೇರ್ ಮಾಡಿರುವಂಥದ್ದು ಎಷ್ಟು ಫಿಟ್ಟಿಂಗ್ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬಾ ನೀಟಾಗಿ ಬರುತ್ತೆ. ನೀಟಾಗಿ ಅಳತೆ, ಬಾಡಿ ಅಳತೆನೇ ತಗೊಂಡ್ರೂ ಆಗುತ್ತೆ ಈ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ. ನೀಟಾಗಿ ನೀವು ಅಳತೆಯನ್ನು ತೆಗೆದುಕೊಂಡು ನೀಟಾಗಿ ಸ್ಟಿಚ್ಚನ್ನು ಮಾಡೋದ್ರಿಂದ ಈ ರೀತಿ ಡಿಸೈನ್ಸ್ ಇವತ್ತಿನ ಟ್ರೆಂಡಿನಲ್ಲಿ ಒಂದು 90% ಏನಿದೆ ಜನ, ಅಷ್ಟು ಜನನೂ ಇಷ್ಟಪಡುವಂಥದ್ದು ಏನು ಹೇಳ್ತೀವಿ ಡಿಸೈನ್ಸ್, ವೆರೈಟಿ ಆಫ್ ಡಿಸೈನ್ಸ್. ಇದೇ ಡಿಸೈನ್ಸ್ ಅಂತ ಏನಿಲ್ಲ, ಒಂದು ಪ್ಯಾಚ್ ವರ್ಕ್ ಇರ್ಬೋದು, ಮತ್ತು ಒಂದು ಆರಿ ವರ್ಕ್ ಇರ್ಬೋದು, ಮತ್ತು ಡಿಸೈನ್ಸ್ ಬ್ಲೌಸಲ್ಲೇ ಡಿಸೈನ್ಸ್ ಮಾಡುವಂಥದ್ದು ಇರ್ಬೋದು, ಮತ್ತು ಲೇಸ್ ವರ್ಕ್ ಇರ್ಬೋದು. ಇದಿಷ್ಟೂ ಇನ್ನೂ ವೆರೈಟಿ ಆಫ್ ಡಿಸೈನ್ಸನ್ನು ಯೂಸ್ ಮಾಡುವಂಥವ್ರು ಇರೋದರಿಂದ ನಾವು ಆದಷ್ಟು ಟ್ರೆಂಡಿಗೆ ತಕ್ಕಂತೆ ಅದರ ರೀತಿಯ ಡಿಸೈನನ್ನು ಕಲಿತಾ ಹೋಗಬೇಕಾಗತ್ತೆ. ಕಲಿಯುವಂಥದ್ದು ಒಂದೇ ದಿವಸಕ್ಕೆ ಮುಗಿಯಲ್ಲ, ಕಲಿತಾ ಹೋಗಬೇಕಾಗತ್ತೆ. ಅದರಿಂದ ನಮಗೆ ನಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಈಗ ಈ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಿದ್ದೀನಲ್ಲ, ಈ ಸುಮಾರು ಒಂದು ಹುಡುಗಿ ಹೇಳಿದ್ದು, ಹೊಸ ಕಸ್ಟಮರು ಈ ಹುಡುಗಿ ಹೇಳಿದ್ದು, ಆಂಟಿ ತುಂಬಾ ನಾನು 3-4 ಟೈಲರ್ ಹತ್ರ ಎಲ್ಲ ಕೇಳಿ ಅವರು ನನಗೆ ಗೊತ್ತಿಲ್ಲ, ಈ ಡಿಸೈನ್ ನನಗೆ ಮಾಡೋಕ್ಕಾಗಲ್ಲ ಅಂತಂದ ಮೇಲೆ ನಾನು ಕೇಳಿಕೊಂಡು ಅಲ್ಲಿ. ಮತ್ತು ಇನ್ನೊಂದು ಏನಾಗಿದೆ, ನಮ್ಮ ಮನೆ ಚೇಂಜ್, ಈಗ ನಾವು ನಮ್ಮ ಹೊಸ ಮನೆಯಲ್ಲಿ ಇರೋದ್ರಿಂದ ಅಲ್ಲಿ ಅಡ್ರೆಸ್ ಎಲ್ಲ ತಿಳ್ಕೊಂಡು ಬಂದು ಈ ಡಿಸೈನ್ಸ್ ಬ್ಲೌಸ್ಗಳನ್ನು ಕೊಟ್ಟಿರುವಂಥದ್ದು. ಈಗ ಅದನ್ನು ನನಗೆ ಸ್ಟಿಚ್ ಗೊತ್ತಿರೋದ್ರಿಂದ ನಾನು ಆರಾಮಾಗಿ ಸ್ಟಿಚ್ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರುವಂಥದ್ದು, ನಾನು ಆದಷ್ಟು ಡಿಸೈನ್ಸ್ ಬ್ಲೌಸ್ಗಳನ್ನು ಕಲೀರಿ. ಕಲಿತ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಜಾಸ್ತಿ ಇವತ್ತಿನ ಟ್ರೆಂಡು, ಇವತ್ತು ಬಂದಂಥದ್ದು ನಾಳೆ ನೆಕ್ಸ್ಟ್ ಚೇಂಜ್ ಆಗುತ್ತೆ. ಆದಷ್ಟು ಹೊಸದಾಗಿ ಕಲಿತಾ ಇದ್ದರೆ ಯಾವುದೇ ಆದ್ರೂ ಅಷ್ಟೇ ಅದನ್ನೇ ಹಾಕಿ ಯೂಸ್ ಮಾಡಿ ಬ್ಲೌಸ್ಗಳನ್ನು ಬೇಜಾರಾಗಿರುವಂಥವ್ರು ಹೊಸ ಡಿಸೈನ್ಸನ್ನು ಕೇಳಿದಾಗ ನಮಗೆ ಗೊತ್ತಿದ್ರಷ್ಟೇ ನಾವು ಅದನ್ನು ಸ್ಟಿಚ್ ಮಾಡಿ ಕೊಡೋದಕ್ಕಾಗೋದು. ಇಲ್ಲ ಅಂತಂದರೆ ನಾವು ಹೇಳ್ಬೇಕಾಗತ್ತೆ ಬರಲ್ಲ ನಮಗೂ ಅಂತ. ಈ ರೀತಿ ಹೇಳಿದಾಗ ಒಂದು ಕಸ್ಟಮರನ್ನು ಕಳ್ಕೋಬೇಕಾಗತ್ತೆ. ಈಗ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಈಗ ಈ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ ಮೇಲೆ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಪುನಃ ತುಂಬಾ ಬ್ಲೌಸ್ಗಳು ಬಂತು ಅವ್ರ ಕಡೆಯಿಂದ. ಜೊತೆಗೆ ನೆಕ್ಸ್ಟ್ ಅವ್ರದ್ದು ಗೃಹ ಪ್ರವೇಶಕ್ಕೂ ಆರಿ ವರ್ಕಿಂದನೂ ನಿಮ್ಮ ಹತ್ರನೇ ಕೊಡ್ತೀವಿ ಅಂತಲೂ ಹೇಳಿ ಹೋಗಿದ್ದಾರೆ. ಹಾಗಾಗಿ ಈಗ ಅವರು ಪರ್ಮನೆಂಟ್ ಕಸ್ಟಮರ್ ಏನಿರ್ತಾರಲ್ಲ ಟೈಲರು, ಅವರು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಆದಷ್ಟು ಡಿಸೈನ್ಸ್ ಬ್ಲೌಸ್ಗಳನ್ನು ಕಲಿಯೋದು ತುಂಬಾ ಒಳ್ಳೆಯದು. ಮತ್ತು ನಾಳೆಯಿಂದ ಈಗಾಗಲೇ ಹೇಳ್ದಂಗೆ ಆರಿ ಕ್ಲಾಸಸ್ ಶುರು ಮಾಡ್ತಿದ್ದೀನಿ. ನಾಳೆಗೆ ಆರಿ ಕ್ಲಾಸ್ ಬಗ್ಗೆ ಎಲ್ಲ ರೀತಿ ಇಂಟ್ರಡಕ್ಷನ್ ಇರುತ್ತೆ.
ಮಿಸ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಎಲ್ಲರೂ ವಿಡಿಯೋನ ಆದಷ್ಟು ಸಪೋರ್ಟ್ ಮಾಡಿ. ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಲ್ಲ ಆ ರೀತಿ ನಮ್ಮ ಕ್ಲಾಸ್ ಮುಂದುವರಿತಾ ಹೋಗುತ್ತೆ. ನೀವು ಇಷ್ಟಪಟ್ಟು ನೋಡಿದ್ರಷ್ಟೇ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ನಾನು ಅಲ್ಲಿಗೆ ಅದನ್ನು ಕಟ್ ಮಾಡಬೇಕಾಗತ್ತೆ. ಆದಷ್ಟು ಎಲ್ಲರೂ ಆದಷ್ಟು ಯಾಕೆ ಅಂದರೆ ₹1 ಖರ್ಚಿಲ್ದೇ ನಾನು ಆರಿ ಕ್ಲಾಸನ್ನು ಹೇಳ್ಕೊಡ್ತಿದ್ದೀನಿ. ಪ್ರತಿದಿನ ಮಿಸ್ ಆದರೆ ದಿನ ತಪ್ಪಿ ದಿನ ಬರುತ್ತೆ. ಹಾಗಾಗಿ ಅಕಸ್ಮಾತ್ ಮಿಸ್ ಆದರೆ, ಇಲ್ಲಾಂದರೆ ಡೈಲಿ ನಾನು ವಿಡಿಯೋನ ಹಾಕ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸಾಗಿ ಎಲ್ಲ ಪ್ರತಿಯೊಂದು ನಿಧಾನವಾಗಿ ಹೇಳಿಕೊಟ್ಟಿರ್ತೀನಿ. ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಡಿಸೈನ್ಸ್ ಇರುತ್ತೆ. ಪ್ರತಿದಿನ ಅಥವಾ ದಿನ ತಪ್ಪಿ ದಿನ ಇಷ್ಟು ನೀವು ಕಲಿತಾ ಹೋಗ್ಬೋದು. ಮನೆಯಿಂದನೇ ನೀವು ಆರಿ ಕ್ಲಾಸನ್ನು ಕಲಿತು ನೀವು ಇದು ಕ್ಲಾಸ್ ಫುಲ್ಲೆಲ್ಲ ನೋಡಿ ನನ್ನ ಜೊತೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಬೇರೆಯವ್ರಿಗೆ ಆರಿ ವರ್ಕನ್ನು ಮಾಡಿ ಕೊಡುವಷ್ಟು ನಿಮಗೆ ಅದು ವಿದ್ಯೆ ನಿಮಗೆ ಖಂಡಿತ ಬರುತ್ತೆ. ನೀವು ನೋಡಿಬಿಟ್ಟು ಸುಮ್ಮನಾಗ್ಬಿಟ್ರೆ ಆಗಲ್ಲ. ನೋಡಬೇಕು. ನಾನು ಇದಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕಂತ ಹೇಳ್ಕೊಡ್ತಾ ಕ್ಲಾಸ್ ಬೈ ಕ್ಲಾಸ್ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ. ಅದನ್ನೆಲ್ಲ ನೀವು ಆದಷ್ಟು ಏನು ಹೆಚ್ಚಿಗೆ ಬಂಡವಾಳ ಏನು ಬೇಕಾಗಿರೋದಿಲ್ಲ. ತುಂಬಾ ಕಡಿಮೆ ಬಂಡವಾಳದಲ್ಲೇ ನಾವು ಆರಿ ವರ್ಕನ್ನು ಶುರು ಮಾಡ್ಬೋದು. ಅದಕ್ಕೆ ಒಂದು ಸ್ಟ್ಯಾಂಡು, ಒಂದು ರಿಂಗ್ ಇದ್ದರೆ ಸಾಕಾಗತ್ತೆ. ಅದಕ್ಕಾಗುವಂಥ ಒಂದು ಬಟ್ಟೆ ನಾನು ತೋರಿಸ್ಕೊಡ್ತೀನಿ ಏನೆಲ್ಲ ಬೇಕು ಅಂತ. ಬೇಸಿಕ್ಕಿಗೆ ಏನು ಬೇಕು ಅದಷ್ಟನ್ನು ತೋರಿಸ್ತೀನಿ. ನಂತರ ಅಡ್ವಾನ್ಸ್ ನಾವು ಮಾಡ್ತಾ ಏನೆಲ್ಲ ಉಪಯೋಗಿಸ್ಬೇಕು ಅನ್ನುವಂಥದ್ದನ್ನು ಖಂಡಿತ ಮುಂದಿನ ಕ್ಲಾಸ್ಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಟೈಲರಿಂಗ್ ಕ್ಲಾಸ್ ಆಗ್ಬೋದು. ನೀವು ಕಮೆಂಟಲ್ಲಿ ತಿಳಿಸಿ, ಜೊತೆಗೆ ಟೈಲರಿಂಗ್ ಕ್ಲಾಸನ್ನು ಹೇಳ್ಕೊಡ್ಬೇಕಾ ಅಥವಾ ಬರೀ ಆರಿ ಕ್ಲಾಸನ್ನೇ ಹೇಳ್ಕೊಡ್ಬೇಕಾ, ಜೊತೆಯಲ್ಲಿ ಕ್ರೋಸಾ ಕುಚ್ಚಿ ಆಗ್ಬೋದು, ಬೇಬಿ ಕುಚ್ಚಿ ಆಗ್ಬೋದು, ಪ್ರತಿಯೊಂದನ್ನು ನೀವು ನಮ್ಮ ಚಾನಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನಾವು 3 ಕೆಲಸನೂ ಒಂದೇ ಕಡೆ ಮಾಡೋದ್ರಿಂದ ನಿಮಗೆಲ್ಲ ರೀತಿ ಬೆನಿಫಿಟ್ ಇದೆ. ನೀವು ಆರಿ ಕ್ಲಾಸ್ ನಿಮ್ಗೆ ಏನಾರು ಕ್ಲಾಸ್ಗಳಲ್ಲಿ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟೆಲ್ಲ ಅನುಕೂಲ ಒಂದೇ ಚಾನಲಲ್ಲಿ ಸಿಗುತ್ತೆ ಅಂತಂದಾಗ ಆರಾಮಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸನ್ನು ಫಾಲೋ ಮಾಡ್ತಾ ಹೋಗ್ತಾ ಇದ್ದರೆ ನಿಮಗೆ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಅಂತ ಈ ವಿಡಿಯೋದಲ್ಲಿ ಮುಖಾಂತರ ನಾನು ತಿಳಿಸೋಕ್ಕೆ ಬಯಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ದಾಗೆ ನಾಳೆಯಿಂದ ವಿಡಿಯೋ ಬರುತ್ತೆ. ಆದಷ್ಟು ಈ ವಿಡಿಯೋ ನೋಡಿ ಈ ಎಲ್ಲ ಕೇಳಿಸ್ಕೊಂಡಿದ್ರೆ ವಿಷಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಟೈಲರಿಂಗ್ ಅಷ್ಟೇ ಹೇಳ್ಕೊಡ್ಲಾ ಅಥವಾ ಆರಿ ಕ್ಲಾಸ್ ಜೊತೆಗೆ ಈ 3 ಮಿಕ್ಸ್ ಮಾಡಿ ಹೇಳ್ಕೊಡ್ಲಾ, ಯಾವ ರೀತಿ ಬೇಕಂತ ಖಂಡಿತವಾಗ್ಲೂ ತಿಳಿಸಿ. ಈಗ ನೋಡಿ ಆಲ್ಮೋಸ್ಟ್ ಈಗ ಹಿಂದಿನ ಭಾಗನ ರೆಡಿ ಮಾಡಿಕೊಂಡು ಅದಕ್ಕೆ ಪೀಸನ್ನು ಕಟ್ಟಿ ನಾವು ಫೋಲ್ಡಿಂಗನ್ನು ಮಾಡಬೇಕಾಗತ್ತೆ. ಈಗ ನೋಡಿ ಸ್ಲೀವ್ಸ್ಗೆ ನಾನು ಈಗಾಗಲೇ ಹೇಳ್ದಂಗೆ ಸ್ಲೀವ್ಸನ್ನು ಫೋಲ್ಡಿಂಗ್ ಮಾಡಿ ಅದನ್ನು ನೋಡಿ ಈಗ ತೋರಿಸ್ತಿದ್ದೀನಲ್ಲ, ಬಟ್ಟೆಯನ್ನು ಕೊಟ್ಕೊಂಡು ಅದನ್ನು ನಾವೇನು ಸ್ಟಿಚ್ ಮಾಡಿದ್ದೀವಲ್ಲ ಅದು ಫೋಲ್ಡಿಂಗ್ ಆಗಬೇಕು. ಇದು ಬ್ಯಾಕ್ ಹುಕ್ ಇರುತ್ತೆ. ಈ ಬ್ಲೌಸ್ಗೆ ಡಿಸೈನ್ಗೆ ಬ್ಯಾಕ್ ಹುಕ್ ಇರುತ್ತೆ ನೋಡಿ, ಅದಲ್ಲೇ ಕ್ರಾಸ್ ಮಾಡ್ಕೋಬೇಕು. ನಮಗೆ ಇದು ಚೆಸ್ಟ್ ಮೇಲ್ಗಡೆ ಬರುತ್ತೆ. ನಮಗೇನು ಶೋಲ್ಡರ್ ಪಟ್ಟಿಗೆ ಫ್ರಿಲ್ಸ್ ಬರುತ್ತೆ, ಅಲ್ಲಿಂದ ಒಂದು 3 ಇಂಚು ಕೆಳಗಡೆ ಬಂದರೆ 3-4 ಇಂಚು ಕೆಳಗಡೆ ಬಂದರೆ ನಮಗೆ ಇದು ಏನಂತೀವಿ ನಮ್ಮ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿರುವಂಥ ಪಟ್ಟಿ ಅಲ್ಲಿ ಬರುತ್ತೆ. ಈಗ ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಮುಗೀತು. ಈಗ ಒಂದು 2 ಇಂಚು ಬಟ್ಟೆಯನ್ನು ತಗೊಂಡು ಕೆಳಗಡೆ ಬಾಟಮನ್ನು ಫೋಲ್ಡಿಂಗ್ ಮಾಡ್ಕೋಬೇಕಲ್ಲ, ಅಲ್ಲಿಗೆ ಸ್ಟಿಚ್ ಮಾಡ್ಕೊಂಡು ಬಾಟಮನ್ನು ಫೋಲ್ಡ್ ಮಾಡ್ಕೊಳ್ಳೋದು. ನಿಧಾನವಾಗಿ ನೋಡಿ, ಒಂದು ಸತಿ ಇಲ್ಲ 2 ಸತಿ ವಿಡಿಯೋನ ನೋಡಿ ಈ ಡಿಸೈನನ್ನು ಯಾವ ರೀತಿ ಮಾಡೋದು ಅಂತ. ಇದ್ರ ಕಟಿಂಗ್ ವಿಡಿಯೋ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಅಂತ ಹೇಳಿದ್ದೆ. ಖಂಡಿತ ಆ ವಿಡಿಯೋನ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಎರಡನ್ನೂ ನೀವು ಜೊತೆಗೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನಾನು ಜೊತೆಗೆ ಹಾಕ್ತಿದ್ದೆ, ಆದರೆ ತುಂಬಾ ಲೆಂತಿ ಆಗಿಬಿಡುತ್ತೆ, ನೋಡೋರ್ಗೂ ತುಂಬ ಬೋರ್ ಹೊಡೆಯುತ್ತೆ ಅಂಥೇಳಿ ನಾನು ಅದನ್ನೇ ಬೇರೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರ ಲಿಂಕನ್ನು ಇದು ಕೊಟ್ಟಿರ್ತೀನಿ, ನೋಡಿದರೆ ಓಕೆ ಅರ್ಥ ಆಗುತ್ತೆ. ಅಕಸ್ಮಾತ್ ನೋಡಿಲ್ಲ ಅನ್ನುವಂಥವ್ರಿಗೂ ಅರ್ಥ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಖಂಡಿತ ಆ ವಿಡಿಯೋನು ಚೆಕ್ ಮಾಡಿ ನಂತರ ಈ ವಿಡಿಯೋ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನು ನೋಡಿ ಅದನ್ನು ನೋಡಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ. ತುಂಬಾ ಈಸಿಯಾಗಿ ನಿಮಗೆ ಸ್ಟಿಚಿಂಗ್ ನೋಡ್ತಾ ಹೋದರೆ ಗೊತ್ತಾಗ್ಬಿಡುತ್ತೆ. ನಾವು ಎಕ್ಸ್ಪ್ಲೈನೇ ಮಾಡಬೇಕಾಗಿಲ್ಲ, ಎಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಿದ್ದಾರೆ, ಯಾವ ಭಾಗದಲ್ಲಿ. ಸ್ವಲ್ಪ ಲಿಂಕ್ ಇರುವಂಥವ್ರಿಗೂ ಅರ್ಥ ಮಾಡ್ಕೊಂಡು ಸ್ಟಿಚ್ ಮಾಡುವಂಥ ಒಂದು ಈಸಿಯಾದ ಡಿಸೈನ್ ಹಾಗೂ ಟ್ರೆಂಡಿ ಆಗಿರುವಂಥ ಒಂದು
ಕಾಸ್ಟ್ಲಿ ಡಿಸೈನ್ ಅಂತಲೇ ಹೇಳ್ಬೋದು. ಈ ಡಿಸೈನನ್ನು ಮಾಡಿ ಒಂದು ಸ್ಯಾರಿಗೆ ಫಾಲ್ ಹಾಕೋದಕ್ಕೆ ಲೈನಿಂಗ್ ವಿತ್ ಫಾಲ್ ಎಲ್ಲ ಸೇರಿ ನಾನು 1000 ರುಪೀಸನ್ನು ಚಾರ್ಜನ್ನು ಮಾಡಿದ್ದೀನಿ. ಹುಡುಗಿ ಏನು ಅಷ್ಟ್ಯಾಕೆ ಇಷ್ಟ್ಯಾಕೆ ಅಂತ ಹೇಳ್ದಂತೆ ಆ ಹುಡುಗಿ ಪೇ ಮಾಡಿ ಹೋಗಿದೆ. ಯಾಕೆ ಅಂದರೆ ಈ ಡಿಸೈನ ಒಂದು 3-4 ಟೈಲರ್ ಹತ್ರ ತಗೊಂಡೋಗಿ ಅವರು ಸ್ಟಿಚ್ ಮಾಡಿಲ್ಲ ಅಂತಂದಾಗ ನಾನು ಏನೂ ಇಲ್ಲ ಮಾಡಿಕೊಡ್ತೀನಿ ಅಂತ ತಗೊಂಡ್ನಲ್ಲ, ಅದು ತುಂಬಾ ಖುಷಿ ಆಯಿತು. ಕೆಲವರಾದರೂ ಕಣಿ ಆಡ್ತಾರೆ, ಕಣಿ ಆಡುವಂಥ ಕಸ್ಟಮರು ಇರ್ತಾರೆ. ಯಾಕೆ ಅಂದರೆ ಇಷ್ಟಕ್ಕೆ ಯಾಕೆ 1000 ಅಂತ, ಕೆಲಸಗಳು ಎಷ್ಟಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಮತ್ತು ಕೆಲಸ ಇರಲಿ, ಕಟಿಂಗಲ್ಲಿ ಸ್ವಲ್ಪ ಬರದೆ ಹಾಳಾದ್ರೂ ಬ್ಲೌಸ್ ಹಾಳಾಗಿಬಿಡತ್ತೆ. ನೀಟಾಗಿ ಕಲಿತು ನೀಟಾಗಿ ಮಾಡಿ ನೋಡಿ. ಇದನ್ನು ಫೋಲ್ಡಿಂಗ್ ಮಾಡಿದ್ರೆ ಅಲ್ಲಿ ಫೋಲ್ಡಿಂಗ್ ಕೆಲಸನೂ ಮುಗೀತು. ಈಗ ಸೈಡ್ ಅಟ್ಯಾಚ್ ಮಾಡಿದ್ರೆ ಮುಗ್ದೇ ಹೋಯ್ತು ಬ್ಲೌಸ್ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ವೇರ್ ಮಾಡಿರುವಂಥದ್ದು ಫೋಟೋ ನಾನು ತಮ್ಬ್ನೇಲಲ್ಲಿ ಹಾಕಿದ್ದೀನಿ ನೋಡಿ. ಅದು ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಡಿಸೈನ್ ಯಾವ ರೀತಿ ಪರ್ಫೆಕ್ಷನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಅದನ್ನು ನೋಡಿ. ಈಗ ಕೊನೆಯಲ್ಲಿ ನೋಡಿ, ಪ್ರಿನ್ಸಸ್ ಕಟ್ ಮತ್ತು ವಿ ನೆಕ್ಕು, ಫ್ರಂಟ್ ಆ್ಯಂಡ್ ಬ್ಯಾಕು, ಮತ್ತು ಸ್ಲೀವ್ಸ್ ಬಂದು ರೆಫಲ್ ಸ್ಲೀವ್ಸು, ಫುಲ್ಲು ಸ್ಲೀವ್ಸ್ ಬರುತ್ತೆ. ಈಗ ನಾವು 2 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ, ಆ ಬಟ್ಟೆಯನ್ನು ಬಿಟ್ಟು ನಾವು ಸ್ಟಿಚ್ಚನ್ನು ಮಾಡುವಂಥದ್ದು. ಇಲ್ಲಿ ಅಬ್ಸರ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಎಲ್ಲೂ ಒಂದು ಸ್ವಲ್ಪ ಕೂಳೆ ಕಾಣಿಸಿಲ್ಲ. ಆ ರೀತಿ ನಾನು ಸ್ಟಿಚ್ಚನ್ನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಬರುತ್ತೆ ಕೂಡ ನೋಡಿ. ಇಷ್ಟು ಮಾಡಿದ್ರೆ ಆಯಿತು. ಹಿಂದೆ ಒಂದು ಟಕ್ಸ್ ಕೊಟ್ಟರೆ ಬ್ಲೌಸ್ ಫುಲ್ಲು ಡಿಸೈನು ಮುಗೀತು. ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಕೆಲಸನ ಮಾಡಿದ್ರೆ ನಾವು 1000 ರುಪೀಸನ್ನು ಸಂಪಾದನೆ ಮಾಡ್ಬೋದು. ನಿಮಗೆ ಬಿಗಿನರ್ಸ್ ಅಂತೇಳಿ ಒಂದು 500 ರೂಪಾಯಿನ ತಗೊಂಡ್ರೂ ನಿಮ್ಗೆ ಯಾವುದೇ ಲಾಸ್ ಇಲ್ಲ. ಈ ಬ್ಲೌಸಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡವ್ರಂತೂ ಪುನಃ ನಿಮಗೆ ಬಟ್ಟೆ ತಂದು ಕೊಡೋದಂತೂ ಖಚಿತ. ಯಾಕೆ ಅಂತಂದರೆ ಇದು ನನಗೆ ಆದಂಥ ಅನುಭವ ನೋಡಿ. ಈ ಡಿಸೈನ್ಸ್ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನೋಡಿ ಅದನ್ನು ಸ್ಟಿಚ್ ಮಾಡಿ. ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಕೂತಿತ್ತು ಕೂಡ. ಅದರ ಹುಡುಗಿ ತುಂಬಾ ಖುಷಿ ಆಯಿತು. ಆಂಟಿ ಒಂದು ಮಾತು ಹೇಳಿದೆ ನನಗೆ ನೀಟಾಗಿ, ಅದು ಇನ್ ಟೈಮು ಬೆಳಿಗ್ಗೆ ಕೊಟ್ಟು ಸಂಜೆ ಕೊಟ್ಟಿದ್ದೀನಿ ನಾನು. ಕಾಲೇಜು ಫಂಕ್ಷನ್ ಬೆಳಿಗ್ಗೆ ಅಂದದ್ರಿಂದ ತುಂಬಾ ಖುಷಿಯಾಗಿ ಆ ಹುಡುಗಿ ತುಂಬಾ ಒಳ್ಳೆ ಕಸ್ಟಮರ್ ಆದಳು ನನಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೆ.